ಯು ಟರ್ನ್ ಹೊಡೆದ ನೇಪಾಳದ ಪ್ರಧಾನಿ ಬಾಲನ್ ಶಾ ಭಾರತಕ್ಕೆ ಬಂದು ಬಿಗ್ ಮೆಸೇಜ್. ಅದು ಮಾರ್ಚ್ ತಿಂಗಳು ನೇಪಾಳದಲ್ಲಿ ಜನರಲ್ ಝಡ್ ಯುವಜನರ ಬೃಹತ್ ಚಳವಳಿಯ ಅಲೆಯಲ್ಲಿ ಸವಾರಿ ಮಾಡುತ್ತಾ ಕೆಪಿ ಶರ್ಮಾ ಓಲಿ ಸರ್ಕಾರವನ್ನು ಪತನಗೊಳಿಸಿ ಬಾಲನ್ ಶಾ ಪ್ರಧಾನಿಯಾಗಿ ಅಧಿಕಾರಕ್ಕೇರಿದ್ರು. ವಿದೇಶಿ ರಾಯಭಾರಿಗಳನ್ನ ಖಾಸಗಿಯಾಗಿ ಭೇಟಿಯಾಗುವುದೇ ಇಲ್ಲ ಎಂದು ಪ್ರಪಂಚದ ಬಲಿಷ್ಠ ದೇಶಗಳಿಗೆ ಸವಾಲೆತ್ತಿದ್ರು. ಭಾರತದ ರಾಯಭಾರಿಯನ್ನ ಭೇಟಿ ಮಾಡಲು ನಿರಾಕರಿಸಿದ್ದರಿಂದ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಮ್ಮ ಕಾಠ್ಮಂಡು ಪ್ರವಾಸವನ್ನೇ ರದ್ದುಗೊಳಿಸಿದ್ರು. ಆದರೆ ಕೇವಲ 100 ದಿನಗಳು ಕಳೆಯುವುದರೊಳಗೆ ಕಾಠ್ಮಂಡುವಿನ ಅರಮನೆಯಲ್ಲಿ ಭಾರೀ ಸಸ್ಪೆನ್ಸ್ ವೃತ್ತಕ್ಕೆ ತೆರೆಬಿದ್ದಿದೆ. ತಾನು ವಿಧಿಸಿಕೊಂಡಿದ್ದ ನಿಯಮವನ್ನ ತಾನೇ ಗಾಳಿಗೆ ತೂರಿ ಬಾಲನ್ ಶಾ ಏಕಾಏಕಿ ದೊಡ್ಡ ಯು ಟರ್ನ್ ಹೊಡೆದಿದ್ದಾರೆ. ಅದೇನು ಎಂದು ನೋಡೋಣ ಬನ್ನಿ. ರಾಜತಾಂತ್ರಿಕ ಮೊಂಡುತನಕ್ಕೆ ಸ್ವಂತ ಜನರಿಂದಲೇ ಜನಾಕ್ರೋಶ. ಅಧಿಕಾರಕ್ಕೆ ಬಂದ ಕೇವಲ 100 ದಿನಗಳಲ್ಲಿ ಬಾಲನ್ ಶಾ ಸರ್ಕಾರ 2 ಬೃಹತ್ ಸಾರ್ವಜನಿಕ ಪ್ರತಿಭಟನೆಗಳನ್ನು ಎದುರಿಸಬೇಕಾಯಿತು. ಭಾರತ ನೇಪಾಳ ಗಡಿಯಲ್ಲಿ ಕಸ್ಟಮ್ಸ್ ಸುಂಕ ಹೇರಿಕೆ ಮತ್ತು ರೈಡ್ ಶೇರ್ ಚಾಲಕನೊಬ್ಬ ಪೊಲೀಸ್ ಕ್ರಮಕ್ಕೆ ಹೆದರಿ ಸ್ವಯಂ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ದೇಶಾದ್ಯಂತ ಕ್ರಾಂತಿಯ ಕಿಡಿಯನ್ನ ಹೊತ್ತಿಸಿತ್ತು. ಇದರ ಜೊತೆಗೆ ಭಾರತ, ಚೀನಾ ಮತ್ತು ಅಮೆರಿಕದ ಪ್ರಮುಖ ರಾಜತಾಂತ್ರಿಕರನ್ನ ಮುಖಾಮುಖಿ ಭೇಟಿಯಾಗಲು ನಿರಾಕರಿಸಿದ ಅವರ ನಡವಳಿಕೆಗೆ ನೇಪಾಳದ ಮಾಧ್ಯಮಗಳು ಮತ್ತು ರಾಜತಾಂತ್ರಿಕ ವಲಯದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ನೇಪಾಳದಂತಹ ಸಣ್ಣ ಮತ್ತು ವಿದೇಶಿ ನೆರವಿನ ಅಗತ್ಯವಿರುವ ದೇಶಕ್ಕೆ ಇಂತಹ ಅಹಂಕಾರ ಸೂಕ್ತವಲ್ಲ. ಇದರಿಂದ ಹಾನಿಯಾಗುತ್ತಿರುವುದು ಭಾರತಕ್ಕಾಗಲಿ ಅಥವಾ ಚೀನಾಗಾಗಲಿ ಅಲ್ಲ, ಬದಲಾಗಿ ನೇರ ನೇಪಾಳಕ್ಕೆ ಎಂದು ಡೆನ್ಮಾರ್ಕ್ನ ಮಾಜಿ ನೇಪಾಳಿ ರಾಯಭಾರಿ ವಿಜಯಕಾಂತ್ ಕರ್ಣ ಸೇರಿದಂತೆ ಅನೇಕ ತಜ್ಞರು ಖಾರವಾಗಿ ಟೀಕಿಸಿದರು. ಬಾಲನ್ ಶಾ ಅವರ ಈ ಏಕಪಕ್ಷೀಯ ನಿರ್ಧಾರದಿಂದ ಅವರ ಸ್ವಂತ ಸರ್ಕಾರದ ಮಂತ್ರಿಗಳೇ ಬೇಸತ್ತಿದ್ದಾರೆ. ಹಣಕಾಸು ಸಚಿವ ಸ್ವರ್ಣಿಂ ವಾಗ್ಲೆ ಮತ್ತು ವಿದೇಶಾಂಗ ಸಚಿವ ಶಿಶಿರ್ ಕಾನಲ್ ಅವರು ಪ್ರಧಾನಿಯನ್ನ ಹಲವು ಬಾರಿ ಭೇಟಿಯಾಗಿ ಹಠಮಾರಿ ಧೋರಣೆ ಬಿಟ್ಟು ಭಾರತ ಮತ್ತು ಚೀನಾದ ಅಧಿಕಾರಿಗಳೊಂದಿಗೆ ಚರ್ಚಿಸುವಂತೆ ಒತ್ತಾಯಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇಪಾಳ ಸಂಪೂರ್ಣ ಒಂಟಿಯಾಗುವ ಭೀತಿ ಎದುರಾದಾಗ ಮತ್ತು ಸ್ವತಃ ಸಚಿವರಿಂದಲೇ ಒತ್ತಡ ಹೆಚ್ಚಾದಾಗ ಪ್ರಧಾನಿ ಬಾಲನ್ ಶಾ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಅಂತಿಮವಾಗಿ ತಮ್ಮ ಮೊಂಡುತನವನ್ನ ಬದಿಗುತ್ತಿರುವ ಬಾಲನ್ ಶಾ ಭಾರತ ತಂಡ ರಾಯಭಾರಿ ನವೀನ್ ಶ್ರೀವತ್ಸವ್ ಮತ್ತು ಚೀನಾದ ರಾಯಭಾರಿ ಜಾಂಗ್ ಮಾಮಿಂಗ್ ಅವರನ್ನ ಒಂದೇ ದಿನ ಪ್ರತ್ಯೇಕವಾಗಿ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಈ ಮೂಲಕ ಅವರು ನವದೆಹಲಿ ಮತ್ತು ಬೀಜಿಂಗ್ಗೆ ಬಲಿಷ್ಠ ಮೆಸೇಜ್ ಒಂದನ್ನು ರವಾನಿಸಿದ್ದಾರೆ. ಅದೇನೆಂದರೆ ನೇಪಾಳಕ್ಕೆ ಭಾರತದ ಸಾಂಸ್ಕೃತಿಕ, ಐತಿಹಾಸಿಕ ಸಂಬಂಧ ಮತ್ತು ಚೀನಾದ ಆರ್ಥಿಕ ಪ್ರಭಾವ ಎರಡೂ ಸಮಾನವಾಗಿ ಮುಖ್ಯ. ಯಾವುದೇ ಒಂದು ಕಡೆ ವಾಲದೆ ನೇಪಾಳ ಫಸ್ಟ್ ನಯ ಪಾಲನೆಯೊಂದಿಗೆ ಭಾರತದ ಜೊತೆಗಿನ ಹಳೆಯ ಬಾಂಧವ್ಯವನ್ನು ಮರುಸ್ಥಾಪಿಸುವುದು. ತರಾತುರಿಯಲ್ಲಿ ಮಾಡಿದ ಗಂಭೀರ ತಪ್ಪನ್ನು ಸರಿಪಡಿಸಿಕೊಂಡು ರಾಜತಾಂತ್ರಿಕ ಸಮತೋಲನ ಕಾಯ್ದುಕೊಳ್ಳಲು ನೇಪಾಳ ಪ್ರಧಾನಿ ಈಗ ಭಾರತದ ಮುಂದೆ ಕೈಮುಗಿದು ನಿಲ್ಲುವಂತಾಗಿದೆ.